ಶ್ರೀನಿವಾಸಪುರ ತಾಲೂಕಿನ ಬಸ್ ನಿಲ್ದಾಣದ ಆವರಣದಲ್ಲಿ ಅಕ್ರಮವಾಗಿ ನೆಲೆಸಲಾಗಿದ್ದ ದ್ವಿಚಕ್ರ ವಾಹನಗಳನ್ನು ಪೊಲೀಸರು ಟ್ರ್ಯಾಕ್ಟರ್ ಮೂಲಕ ತೆರವುಗೊಳಿಸಿದ ಘಟನೆಗೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀನಿವಾಸಪುರ ಬಸ್ ಘಟಕದ ವ್ಯವಸ್ಥಾಪಕರ ದೂರಿನ ಮೇರೆಗೆ ಪೊಲೀಸರ ಸಾರಥ್ಯದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಆದರೆ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ನಿಲುಗಡೆ ನಿಷೇಧಕ್ಕೆ ಸಂಬಂಧಿಸಿದಂತೆ ಯಾವುದೇ ಸೂಚನಾ ಫಲಕಗಳು ಇಲ್ಲವೆಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಇರುವ ಮೈಕ್ ಮೂಲಕವೂ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಮಾಡಲಿಲ್ಲ ಎಂದು ತಿಳಿದು ಬಂದಿದೆ. ಈ ಪರಿಸ್ಥಿತಿಯಲ್ಲಿ ವಾಹನಗಳನ್ನು ಏಕಾಏಕಿ ತೆರವುಗೊಳಿಸಿರುವುದು ಅಸಮಂಜಸ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ವ್ಯವಸ್ಥಾಪಕರ ನಿರ್ಲಕ್ಷ್ಯವೇ ಈ ಗೊಂದಲಕ್ಕೆ ನೇರ ಕಾರಣವೆಂದು ಮೂಲಗಳು ತಿಳಿಸಿವೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಮಾಹಿತಿ ನೀಡದೆ ಈ ರೀತಿಯ ಕ್ರಮ ಕೈಗೊಂಡರೆ ಹೋರಾಟ ನಡೆಸಲಾಗುವುದು ಎಂದು ಕೆಲವರು ಎಚ್ಚರಿಕೆ ನೀಡಿದ್ದಾರೆ. ಸರ್ ನಮಸ್ತೆ. ಸರ್ ಯಾರು ಹೆಲ್ಮೆಟ್ ಹಾಕ್ಬಿಟ್ರೆ ಅದನ್ನ ಮೊನ್ನೆ ಹೇಳಿದ್ದಕ್ಕೆ ನಾನು ಎಕ್ಸ್ಟ್ರಾ ತಗೊಂತಾ ಇದ್ದಾರೆ ದುಡ್ಡುಗಳಲ್ಲಿ. ನಿಮ್ಗೆ ಏನಾದ್ರೂ ಆ ತರ ಇದ್ರೆ ಫಸ್ಟ್ ತಗೊಂತಿದ್ದಾರೆ. ತಪ್ಪು. ನೀವು ಯಾವಾಗ ಈಗ ಪ್ರತಿನಿತ್ಯ ಮನೆ ರೂಪಲೋಕಾಯುಕ್ತರು ಬಂದಾಗಿಂದಾನು ಪ್ರತಿನಿತ್ಯ ಅವ್ರು ಹಂಗೆ ಮಾಡ್ತಾ ಇರೋದು. ಅದನ್ನು ಕೂಡ ಸರಿಪಡಿಸಿ ಸಂತೋಷ ಮಾಡಿಸ್ತೀವಿ. ಒಂದೇ ದಿನ ಎಲ್ಲ ಆಗತ್ತಾ? ಎಲ್ಲ ಹಲೋ ನೆನ್ಪಿಸಲ್ಲ. ಒಂದು ವಿಡಿಯೋ ಇಲ್ಲೊಂದು ನಿಮಿಷ ವಿಡಿಯೋ ಈಗ ಒಂದ್ ನಿಮಿಷ ನೋಡಿ. ನೀನ್ ಯಾವ ಅಣ್ಣಯ್ಯ ಒಂದ್ ನಿಮಿಷ ನೀನ್ ಹೇಳಿ ಕೇಳಿಸ್ಕೊಂಡಲ್ಲ, ಈ ವಿಡಿಯೋಗೆ ಆನ್ಸರ್ ಮಾಡಿ. ನೀನ್ ಯಾವನ್ ಇಲ್ಲಿ ಗಾಡಿ ನಿಲ್ಸು ಅಂತ ಹೇಳಕ್ಕೆ ಯಾರು ಕೇಳ್ಬೇಕು? ಅವ್ರ ಎಂಪ್ಲಾಯ್ ಒಂದ್ ನಿಮಿಷ ಹಂಗೆಲ್ಲ ನಿಲ್ಸ್ಕೊಂಡಿದ್ರೆ ಇನ್ನ ಹಿಂದಕ್ಕೆ ಪೊಲೀಸರು ನೋ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಬೈಕ್ ಹ್ಞೂ ಸರ್. ಇಲ್ಲಿ ತಾಲೂಕು ಬಸ್ ಸ್ಟ್ಯಾಂಡ್ ಕೋಲಾರ ಜಿಲ್ಲೆಯ ಒಂದು ರೀತಿಯಲ್ಲಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕೊನೆಯ ತಾಲೂಕು. ಇಂಥ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಮರೀಚಿಕೆ ಆಗಿದೆ. ಇಲ್ಲಿ ಇದು ಹಳೆ ಬಸ್ ಸ್ಟ್ಯಾಂಡ್, ಇದಲ್ಲದೆ ಹೊಸ ಬಸ್ ಸ್ಟ್ಯಾಂಡ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಿಪೋ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ 10 ವರ್ಷಗಳಾಗಿದೆ. ಈ ತನಕ ಅದನ್ನ ಸದ್ಬಳಕೆ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇವತ್ತು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಇಲ್ಲಿ ವ್ಯವಸ್ಥಿತವಾಗಿ ಇದನ್ನ ಮಾಡ್ತಾ ಇಲ್ಲ. ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ಅನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ತಾಲೂಕು ಆಫೀಸು, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸ್ಗಳು ಇಲ್ಲಿ, ಎಲ್ಲ ಬಿಸ್ನೆಸ್